ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತು ಮಾಯೆ. ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಈ ಮಾಯೆ ಕಳೆವೊಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಈ ಮಾಯೆ ಕಳೆವೊಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಸೃಷ್ಟಿಕರ್ತ ಪರಮಾತ್ಮನನ್ನು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು, ವಿಶ್ವಜ್ಯೋತಿ, ಜಗಜ್ಯೋತಿ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನೋಡ್ರಿ, ಹೆಣ್ಣನ್ನ ಅನಾದಿ ಕಾಲದಿಂದ ಈಗ್ಲೂ ಕೂಡ ಅಲ್ಲೋ ಅಲ್ಲೋ ಒಬ್ಬೊಬ್ರು ಇರಬಹುದು, ಹೆಣ್ಣನ್ನ ಮಾಯೆ ಅಂತ ಕರೆದ್ರು. ಹೆಣ್ಣು ಒಂದು ಶಾಪ. ಇವಾಗ್ಲೂ ಕೂಡ ನೋಡ್ತೀವಿ, ಹೆಣ್ಮಗು ಆಯ್ತಂದ್ರೆ ಕೆಲವೊಬ್ರು ಸ್ವಲ್ಪ ಬೇಸರ ಮಾಡ್ಕೊಳ್ಳೋದನ್ನ ನಾವು ನೋಡ್ತಿದ್ದೀವಿ. ಆದ್ರೆ ಅದು ಅವರ ಮೂರ್ಖತನ. ಇವತ್ತು ಹೆಣ್ಣು ಇಲ್ಲ ಅಂತಂದ್ರೆ ಈ ಜಗತ್ತನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಪ್ರತಿಯೊಂದು ವಿಷಯದಲ್ಲಿ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಹೆಣ್ಣಿನ ಪಾತ್ರ ತುಂಬಾ ಮುಖ್ಯವಾದದ್ದು. ಈ ವಚನದಲ್ಲಿ ಹೇಳ್ತಾರೆ ಅಪ್ಪ ಬಸವಣ್ಣನವರು, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ನೋಡ್ರಿ, ಎಷ್ಟು ಪಾತ್ರಗಳನ್ನ ವಹಿಸ್ತಾಳೆ ಹೆಣ್ಣು. ಒಂದು ಕುಟುಂಬದಲ್ಲಿ ತಾಯಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ, ನಾದಿನಿ ಆಗ್ತಾಳೆ, ಅಜ್ಜಿ ಆಗ್ತಾಳೆ. ಹೀಗೆ ನಾನಾ ಪಾತ್ರಗಳನ್ನ ನಿರ್ವಹಿಸತಕ್ಕಂತ ಹೆಣ್ಣು. ಇವತ್ತು ಹೆಣ್ಣು ಇಲ್ಲ ಅಂದ್ರೆ ಇವತ್ತು ನಮಗೆ ಅಸ್ತಿತ್ವನೇ ಇಲ್ಲ ಅಲ್ವಾ? ಅಂತಹ ಒಂದು ಸ್ಥಾನವನ್ನ ತುಂಬಿದಂತ ಹೆಣ್ಣನ್ನ ಮನು ಹೇಳ್ತಾರೆ, ಏನು ಸ್ವಾತಂತ್ರ್ಯಕ್ಕೆ ಹರಳಲ್ಲ ಹೆಣ್ಮಗಳು ಅಂತ ಹೇಳ್ಬಿಟ್ಟ. ಯಾರ್ಯಾರು ಏನಾದ್ರೂ ಹೇಳಿ, ಆದ್ರೆ 12ನೇ ಶತಮಾನದಲ್ಲಿ ಆದಂತಹ ಕ್ರಾಂತಿ ನಮಗೆಲ್ಲರಿಗೂ ಗೊತ್ತಿದೆ. ಬಸವಾದಿ ಶಿವಶರಣರು ಹೆಣ್ಣಿಗೆ ಸಮಾನತೆಯನ್ನ ತಂದ್ಕೊಟ್ರು. ಸಾಕಷ್ಟು ಸ್ವಾತಂತ್ರ್ಯ ಯೋಧರು ಆಮೇಲೆ ಆಗಿ ಹೋದ್ರು, ಅವರೆಲ್ಲರೂ ಕೂಡ ಹೆಣ್ಣನ್ನ ಪೂಜನೀಯ ಸ್ಥಾನದಲ್ಲಿ ಇಟ್ರು.
ಹಾಗಾಗಿ ಸಾಕಷ್ಟು ಮಹಿಳೆಯರನ್ನ ನಾವು ತಗೊಳ್ರಿ, ಮೇರು ಒಂದು ತವನಿಧಿಯಾಗಿ ನಿಲ್ತಾರೆ ಮಹಾದೇವಿ ಅಕ್ಕನವರು. ಅವರೆಲ್ಲರೂ ನಮಗೆ, ಅವರಷ್ಟೇ ಅಲ್ಲ, ಅವರ ಸಮಕಾಲೀನರಾಗಿ ಸಾಕಷ್ಟು ಮಹಿಳೆಯರು ತಮ್ಮ ಕಾಯಕವನ್ನು ಮಾಡ್ತಾ ಸಾಕಷ್ಟು ವಚನ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ರು. ಅವ್ರಷ್ಟೇ ಅಲ್ದಿರ 12ನೇ ಶತಮಾನವ್ರನ್ನ ಅಷ್ಟೇ ಬಿಟ್ರು ಕೂಡ ಮೀರಾ ಅವ್ರನ್ನ ತಗೊಳ್ರಿ, ಸಾಕಷ್ಟು ಮದರ್ ತೆರೇಸಾ ತಗೊಳ್ರಿ, ಸಾಕಷ್ಟು ಮಹಿಳೆಯರು ಇವತ್ತು ಸಾಧನೆಯ ಉತ್ತುಂಗದಲ್ಲಿ ಏರಿ ನಮಗೆಲ್ಲ ಒಂದು ಮಾದರಿಯಾಗಿ ಪ್ರೇರಣೆಯಾಗಿ ನಿಂತಿದ್ದಾರೆ. ಇವ್ರನ್ನೆಲ್ಲ ನೋಡಿದಾಗ ಹೆಣ್ಣು ಹೇಗೆ ಮಾಯೆ ಆಗ್ತಾಳೆ ಅಂತ ಬಸವಾದಿ ಶರಣರು ಹೇಳ್ತಾರೆ. ಅಂದ್ರೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅಂದ್ರೆ ಅಂದ್ರೆ ಮನುಷ್ಯನ ಮನಸ್ಸಿನ ಮುಂದೆ ಏನ್ ಆಸೆ ಇರುತ್ತಲ್ಲ, ಆ ಆಸೆಯೇ ಮಾಯೆ ಅಂತ ಹೇಳ್ತಾರೆ. ಹೆಣ್ಣು ಯಾವತ್ತು ಮಾಯೆ ಆಗುದಿಲ್ಲ. ಇವತ್ತು ಒಂದು ಸಂಸಾರದ ರಥವನ್ನ ಸಾಗಿಸ್ಲಿಕ್ಕೆ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯ ಇದೆ ಅಂದ್ರೆ, ಹಂಗೆ ರೂಢಿಗೂ ಹೇಳ್ತಾರೆ, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ. ಅದು ಸತ್ಯವನ್ನ ಸಾಕಷ್ಟು ಪುರುಷರು ಒಪ್ಕೊಂಡು ಆಗಿದೆ ಅಲ್ವಾ. ಭೂಮಿಗೆ ಹೋಲಿಸ್ತಾರೆ ಹೆಣ್ಣನ್ನ, ಭಾರತ ಮಾತೆಗೆ ಹೋಲಿಸ್ತಾರೆ ಅಲ್ವಾ. ಎಂತ ಪೂಜ್ಯ ಸ್ಥಾನವನ್ನು ಕೊಟ್ರು ಅಂತ ಅಂದ್ರೆ ಅದು ನಮ್ಮ ದೇಶದಲ್ಲಿ. ಅದಕ್ಕೆ ಹೇಳೋದು, ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆ ಅನ್ನ ಹೊಂದಿದೆ. ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಹೊರದೇಶದ ಜನರು ಕೂಡ ತುಂಬಾ ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರಂದ್ರೆ, ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಸ್ಥಳಗಳನ್ನ ಭೇಟಿ ಕೊಡ್ಲಿಕ್ಕೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಸಂಸ್ಕೃತಿಯನ್ನ ನಾವೆಲ್ಲ ಅವ್ರ ಜೊತೆ ಮಾತನಾಡೋ ರೀತಿ, ನಡೆದುಕೊಳ್ಳೋ ರೀತಿ, ಪ್ರತಿಯೊಂದನ್ನು ಕೂಡ, ಅಥವಾ ಇಲ್ಲಿ ಪೂಜಾ ಪದ್ಧತಿ ಇರಬಹುದು, ನಮ್ಮ ಜೀವನ ಪದ್ಧತಿ ಇರಬಹುದು, ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಕೆಲವೊಬ್ರು ಭಾಷೆನೂ ಕೂಡ ಕಲ್ತ್ಕೊಳ್ಳೋ ಪ್ರಯತ್ನವನ್ನ ಮಾಡುವಂತದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಇದೆಲ್ಲ ನಮಗೆ ಹೆಮ್ಮೆ ಅಲ್ವಾ. ಇದು ಭಾರತ ದೇಶ ತುಂಬಾ ಹೆಮ್ಮೆ ಪಡುವಂತ ದೇಶ. ಆ ದೇಶದಲ್ಲಿ ಹುಟ್ಟಿದಂತ ನಾವೆಲ್ಲರೂ ಪಾವನ ಅಂತ ತುಂಬಾ ಸಂತೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವಾಗ ಸಾಕಷ್ಟು ಬೇರೆ ಬೇರೆ, ಇವಾಗ ಇಸ್ಲಾಂ ಧರ್ಮದವ್ರನ್ನ ತಗೊಳ್ರಿ, ಸಾಕಷ್ಟು ಬೇರೆ ಬೇರೆ ಧರ್ಮದವರು ಕೂಡ ಇವತ್ತು ಭಾರತದ ಮೇಲೆ ಸಾಹಿತ್ಯವನ್ನ, ಭಾರತದ ಸಂಸ್ಕೃತಿಯ ಮೇಲೆ ಸಾಹಿತ್ಯವನ್ನ ಬರ್ದಿರ್ತಕ್ಕಂತನ್ನ ನಾವು ನೋಡ್ತೀವಿ. ಇವಾಗ ಈ ವಚನಕ್ಕೆ ಬರೋಣ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಇವಾಗ ನೋಡ್ರಿ, ಒಂದು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬವನ್ನ ತಗೊಳ್ರಿ ಉದಾಹರಣೆಗೆ, ದೊಡ್ಡ ಒಂದು 5 ತಲೆಮಾರಿನ ಜನ ಇರ್ತಾರೆ ಅಂತ ತಿಳ್ಕೊಡ್ರಿ. ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರಲ್ಲ, ಅಜ್ಜಿ ಇರ್ತಾಳೆ, ಅಮ್ಮ ಇರ್ತಾಳೆ, ಅಕ್ಕ, ತಂಗಿ, ಅತ್ತಿಗೆ, ನಾದನಿ, ಹೀಗೆ ಎಲ್ರೂ ಇರ್ತಾರೆ. ಒಂದು ಕುಟುಂಬದಲ್ಲಿ ನಾವು ವಾಸಿಸ್ಬೇಕಾದ್ರೆ ಒಬ್ರಿಂದ ಒಬ್ರಿಗೆ ನಮ್ಮ ಭಾವನೆಗಳು ಹೇಗಿರುತ್ತೆ ಅಂತಂದ್ರೆ, ಅದು ವಾತ್ಸಲ್ಯ ಇರುತ್ತೆ, ಪ್ರೀತಿ ಇರುತ್ತೆ, ಒಡನಾಟ ಇರುತ್ತೆ, ಅದು ಕೆಟ್ಟ ಭಾವನೆ ಇರಲ್ಲ. ಅಂದ್ರೆ ಮೋಹ ಅನ್ನೋದು, ಮಗಳು ಅನ್ನೋ ಮೋಹ ಹುಟ್ಟುತ್ತೆ ಹೊರತು ಕಾಮ ವಿಕಾರ ಅಲ್ಲಿ ಇರೋದಿಲ್ಲ. ಅದು ಭಗವಂತ ಹೇಗೆ ಸೃಷ್ಟಿ ಮಾಡಿದಾನೆ ಮನುಷ್ಯನ ಮನಸ್ಸನ್ನ ಅಂತಂದ್ರೆ ತುಂಬಾ ಅದ್ಭುತ. ಇವಾಗ ಕಾಮ ವಿಕಾರ ಆಗೋದು ಗಂಡ ಹೆಂಡತಿಯ ನಡುವೆ, ಅದು ಉನ್ನತವಾದ ಸ್ಥಾನಕ್ಕೆ ಇರುತ್ತದೆ, ಪ್ರೀತಿಯಾಗಿ, ಕಾಮವೇ ಪ್ರೀತಿಯಾಗಿ, ಅಥವಾ ಇಬ್ರು ಮಧ್ಯದಲ್ಲಿ ಸ್ನೇಹ ಇರುತ್ತೆ ಅಲ್ವಾ. ಈ ರೀತಿ ಈ ಭಾವನೆಗಳನ್ನ ಕಲ್ಪನೆ ಮಾಡ್ಕೊಂಡಾಗ ನಾವು ತುಂಬಾ ಸಂತೋಷ ಆಗುತ್ತೆ. ಹೇಗೆ ಸೃಷ್ಟಿ ಮಾಡ್ಬಿಟ್ಟ ಭಗವಂತ ನಮ್ಮನ್ನೆಲ್ಲ ಅಲ್ವಾ. ಎಲ್ಲೋ ಅಲ್ಲೋ ಇಲ್ಲೋ ಒಬ್ರು ಅವಿವೇಕಿಗಳಂತ ಹೇಳ್ತಾರಲ್ಲ, ಮೂರ್ಖರು ಹೇಳ್ತಾರಲ್ಲ, ಅಂತವ್ರಿಗೆ ಮಾತ್ರ ಕಾಮ ವಿಕಾರ ಆಗುತ್ತೆ ಹೊರತು, ಅದು ಅವರು ಬೆಳೆದು ಬರ್ತಕ್ಕಂತ ಏನು ಸಂದರ್ಭ ಇರಬಹುದು, ಅವರ ಒಂದು ಪರಿಸರ ಇರಬಹುದು, ಅಂತಹ ವ್ಯಕ್ತಿ ಎಲ್ಲೋ ಒಬ್ರಲ್ಲಿ ಮಾತ್ರ ಆತರ ಬರುತ್ತೆ ಹೊರತು, ಇವತ್ತು ದೊಡ್ಡ ಕುಟುಂಬದಲ್ಲಿ ಇರ್ತಕ್ಕಂತ ಎಷ್ಟು ಅನ್ಯೋನ್ಯವಾಗಿ ನಾವು ಬದುಕ್ತಾ ಇರ್ತೀವಿ ಅಂತಂದ್ರೆ, ಯಾವ ಸಂಬಂಧದಲ್ಲಿ ಯಾವ ರೀತಿ ಪ್ರೀತಿ ವಾತ್ಸಲ್ಯ ಇರುತ್ತೆ ಅಂತ ಹೇಳಿದ್ರೆ, ಹೆಣ್ಣು ಅನ್ನೋಳು ಒಂದು ಸಂಸಾರವನ್ನ ನಡೆಸ್ಲಿಕ್ಕೆ ಇರಬಹುದು, ಗಂಡನ ಯಶಸ್ಸಿನ ಹಿಂದೆ ನಿಂತ್ಕೊಳ್ಳೋದಿರಬಹುದು, ಅದೇ ರೀತಿ ಮಕ್ಕಳ ಒಂದು ಏಳಿಗೆಯನ್ನ ಬಯಸ್ತಕ್ಕಂತ ಹೆಣ್ಣು, ಹೀಗೆ ನಾನಾ ಪ್ರಕಾರದ ತನ್ನದೇ ಆದ ಪಾತ್ರಗಳನ್ನ ನಿರ್ವಹಿಸಿ ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾದ ಒಂದು ಆಧಾರ ಸ್ತಂಭ ಅಂತ ನಾವು ಹೇಳಬಹುದು. ಅದಕ್ಕಾಗಿ ಕೂಡ ಹೇಳೋದು ಇಲ್ಲಿ ಬಸವಣ್ಣನವರು, ಹೆಣ್ಣು ಮಾಯೆ ಅಲ್ಲ, ಅಂದ್ರೆ ಜನಿತಕ್ಕೆ ತಾಯಿಯಾಗಿ ಬರ್ತಾಳೆ,
ಮೋಹಕ್ಕೆ ಮಗಳಾಗಿ ಹುಟ್ತಾಳೆ, ಕೂಟಕ್ಕೆ ಸ್ತ್ರೀಯಾಗಿ. ಇಲ್ಲಿ ಕೂಟ ಅಂದ ತಕ್ಷಣ ಗಂಡ ಹೆಂಡತಿ ಸಂಬಂಧ ಅವ್ರು ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಒಂದ್ ಗಂಡ ಹೆಂಡತಿ ಸಂಬಂಧದಲ್ಲೂ ಕೂಡ ತನ್ನ ಸಂಸಾರದಲ್ಲಿ ಇದ್ಕೊಂಡು ಕೂಡ ಅವರು ಸಂಸಾರದ ಒಂದು ನಗುವನ್ನ ಹೊತ್ತು ತನ್ನ ಎಲ್ಲ ಒಂದು ನೋವುಗಳನ್ನ ಕಷ್ಟಗಳನ್ನ ಬದಿಗೊತ್ತಿ ಸದಾ ಹಸನ್ಮುಖಿಯಾಗಿ ಸಂಸಾರವನ್ನ ನಡೆಸಲಿಕ್ಕೆ ಯಾವಾಗ್ಲೂ ತಯಾರಾಗಿರ್ತಾಳೆ ಆ ಹೆಣ್ಣು. ಇಂತಹ ಈ ಮಾಯೆಯ ಕಳವಡೆ, ಎಲ್ರು ಮಾಯೆ ಅಂತ ಹೇಳ್ತಾರಪ್ಪ ತಂದೆ, ಈ ಮಾಯೆಯ ಕಳವಡೆ ಎನ್ನಳವಲ್ಲ, ನೀನೇ ಹೇಳ್ಬೇಕು ಅಂತ ಭಗವಂತನ ಮುಂದೆ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಹೀಗೆ ಒಂದು ಸಂದರ್ಭ ಬರುತ್ತೆ, ಇಬ್ರು ಗಂಡ ಹೆಂಡತಿ ಜೀವನ ಸಾಗಿಸ್ತಾ ಇರ್ತಾರೆ, ತುಂಬಾ ಸಂತೋಷವಾಗಿ ಬದುಕ್ತಿರ್ತಾರೆ. ಅವ್ರಿಗೆ ಒಂದು ಮಗು ಇರುತ್ತೆ, ಹೆಣ್ಮಗು. ಅತ್ತೆ ಮಾವ ಇರೋದಿಲ್ಲ. ಹೀಗೆ ಜೀವನ ಮಾಡ್ತಿರ್ಬೇಕಾದ್ರೆ ಗಂಡನಿಗೆ ಹೆಣ್ಮಗು ಅಂದ್ರೆ ಅಷ್ಟು ಪ್ರೀತಿ ಇರೋದಿಲ್ಲ, ಸ್ವಲ್ಪ ಬೇಸರ ಇರುತ್ತೆ ಮನಸ್ಸಲ್ಲಿ. ಆದ್ರೂ ಕೂಡ ಅವ್ರ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬದುಕ್ತಾ ಇರ್ತಾರೆ. ಇನ್ನೊಂದು ಮಗು ಆಗ್ಲಿ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಹೀಗೆ ಸಂಸಾರ ನಡೀತಾ ಇರ್ಬೇಕಾದ್ರೆ ಇಬ್ರು ಏನು ಉದ್ಯೋಗದಲ್ಲಿರ್ತಾರೆ, ಗಂಡ ಹೆಂಡತಿ ಉದ್ಯೋಗದಲ್ಲಿರ್ತಾರೆ. ಮಗು ಓದ್ತಾ ಇರುತ್ತೆ, 8ನೇ ಕ್ಲಾಸು 9ನೇ ಕ್ಲಾಸು ಓದ್ತಿರ್ತದೆ. ಸೊ ಅವರಿಗೆ ಇನ್ನೊಂದು ಮಗು ಬೇಕಾಗಿರುತ್ತೆ. ಯಾರಿಗೆ? ಗಂಡನಿಗೆ. ಇವಾಗೆಲ್ಲ ಏನಪ್ಪಾ ಅಂದ್ರೆ ಒಂದು ಬೇಕು ಎರಡು ಸಾಕು ಅನ್ನೋ ಮನೋಭಾವದಲ್ಲಿ ಇವತ್ತು ಜನ ಇದ್ದಾರೆ. ಸೊ ಹೀಗೆ ನಡೀತಿರ್ಬೇಕಾದ್ರೆ ಅವ್ರಿಗೆ ಮಗು ಬೇಕಾಗುತ್ತೆ, ಪ್ಲಾನ್ ಮಾಡಿರ್ತಾರೆ, ಅದು ಆಗಿರೋದಿಲ್ಲ. ಏನೋ ದೇವರ ಕೃಪೆಯಿಂದ ಅವರಿಗೆ ಮತ್ತೊಂದು ಮಗು ಆಗುತ್ತೆ, ಮುಂದೆ 1-2 ವರ್ಷದಲ್ಲಿ ಆಗುತ್ತೆ. ಅದು ಕೂಡ ಹೆಣ್ಮಗು ಆಗ್ಬಿಡತ್ತೆ. ಹೀಗೆ ಆಗ್ತಿರ್ಬೇಕಾದ್ರೆ ತುಂಬಾ ಬೇಸರ. ಅಂದ್ರೆ ಹೆಣ್ಮಗು ಅಂದ್ರೆ ಅವಳಿಗೆ ಅಷ್ಟು ಇಷ್ಟ ಇರ್ಲಿಲ್ಲ, ಯಾರಿಗೆ? ಗಂಡನಿಗೆ. ಹೀಗೆ ಹೆಣ್ಮಗು ಆದಾಗೆ ಪ್ರೀತಿಯಿಂದ ಇರ್ತಾರೆ, ಆದ್ರೆ ನನಗೆ ಮಗು, ಇನ್ನೊಂದ್ ಮಗು ಆದ್ರೆ ಗಂಡ್ ಮಗುನೇ ಬೇಕು ಅಂತ ನಡೀತಾ ಇರುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಅವಳ ಸ್ನೇಹಿತೆ, ತುಂಬಾ ಆತ್ಮೀಯ ಗೆಳತಿ ಇರ್ತಾಳೆ. ಅವರು ಏನು ಒಂದೇ ಟೈಮ್ಗೆ ಮಗು ಆಗಿರುತ್ತೆ. ಅವ್ರ ಫ್ರೆಂಡ್ಗೂ ಕೂಡ ಅದೇ ಟೈಮ್ಗೆ ಹೆರಿಗೆ ಆಗಿರುತ್ತೆ. ಅವಳಿಗೆ ಗಂಡು ಮಗು ಆಗುತ್ತೆ. ಹೀಗಿರ್ಬೇಕಾದ್ರೆ ಎಷ್ಟು ಆತ್ಮೀಯ ಸ್ನೇಹಿತೆ ಅಂದ್ರೆ ಆಕೆ ತನ್ನ ಸ್ನೇಹಿತೆಯ ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ ಅವಳು ಏನ್ ಮಾಡ್ಲಿಕ್ಕೂ ಸಿದ್ಧ ಇರ್ತಾಳೆ. ಹೀಗಾಗಿರ್ಬೇಕಾದ್ರೆ ಅದು ಹೆರಿಗೆ ಅನ್ನೋದು ಒಂದೇ ಆಸ್ಪತ್ರೆಯಲ್ಲಿ ಆದಾಗ ಯಾರಿಗೂ ಗೊತ್ತಿಲ್ದಿರ ಮಗುನ ಅದ್ಲಿ ಬದ್ಲಿ ಮಾಡ್ತಾರೆ. ಅವಳಿಗೆ ಆಗಿರ್ತಕ್ಕಂಥ ಗಂಡು ಮಗುನ ತನ್ನ ಸ್ನೇಹಿತೆಗೆ ಕೊಡ್ತಾಳೆ, ಅವಳ ಮಗುವನ್ನ ಅವ್ರಿಗೆ ಕೊಡ್ತಾರೆ. ಸರಿ, ಅವನಿಗೆ ಗೊತ್ತಾಗತ್ತೆ, ತುಂಬಾ ಸಂತೋಷ ಪಡ್ತಾನೆ. ದೇವ್ರು ನಮ್ಮ ಕೈ ಹಿಡಿದ್ಬಿಟ್ಟ, ಹಾಗೆ ಹೀಗೆ ಅಂತೆಲ್ಲ ಗೊತ್ತಲ್ಲ ನಿಮ್ಗೆಲ್ಲ. ಖುಷಿ ಪಡುವಾಗ ಸಂಭ್ರಮ ಪಡ್ತಾರೆ. ಖುಷಿನೇ ಖುಷಿ, ಮಗು ಗಂಡ್ ಮಗು ಆಯ್ತು ಅಂದ್ಬಿಟ್ಟು. ಹೀಗೆ ಸಂಸಾರ ಸಾಗುತ್ತೆ, ಮಗು ದೊಡ್ಡದಾಗತ್ತೆ, ವಯಸ್ಸಿಗೂ ಬರುತ್ತೆ, ಹಿರಿ ಮಗಳನ್ನು ದೊಡ್ಡವಳಾಗ್ತಾಳೆ. ಅಲ್ಲಿ ಅವರ ಹೆಣ್ಮಗಳು ಕೂಡ ದೊಡ್ಡ ಆಗ್ತಿರ್ತದೆ. ಹೀಗೆ ಆದಾಗ ಅವರು ಶಿಕ್ಷಣ ಪಡಿತಾರೆ. ಗಂಡ್ ಮಗು ಏನಾಗತ್ತೆ ಅಂದ್ರೆ ಗೊತ್ತಲ್ಲ, ಇವಾಗ ತಂದೆ ತಾಯಿ ಮಾತ್ ಕೇಳೋ ಮಕ್ಕಳು ತುಂಬಾ ಕಷ್ಟ, ಅದು ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಅಂತ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಮಕ್ಕಳು ಇವಾಗ ತಂದೆ ತಾಯಿ ಮಾತು ಕೇಳೋದು ತುಂಬಾ ಕಡಿಮೆ. ಯಾಕಂದ್ರೆ ಇವಾಗ ಅಂತರ್ಜಾಲ ಇರಬಹುದು, ಮೀಡಿಯಾ ಇರಬಹುದು, ಇವತ್ತು ಮಕ್ಕಳನ್ನ ತುಂಬಾ ಪ್ರಭಾವ ಬೀರ್ತಾ ಇದೆ ಅವ್ರ ಮೇಲೆ. ಈ ಮೊಬೈಲ್ ಸಂಗತಿ ಮಾಡಿ, ಸ್ನೇಹಿತರ ಸಂಗತಿ ಮಾಡಿ ಈ ಹುಡುಗ ಏನಾಗ್ತಾನೆ, ಓದೋ ಕಡೆ ತುಂಬಾ ಗಮನ ಕೊಡೋದಿಲ್ಲ. ಓದ್ತೀನಿ ಅಂತ ಹೋಗೋದು, ಓದೋದಿಲ್ಲ, ಸರಿಯಾಗಿ ಓದೋದಿಲ್ಲ. ಹೀಗೆ ನಡೀತಿರ್ಬೇಕಾದ್ರೆ ಅವನು ಕೆಟ್ಟ ದಾರಿ ಹಿಡಿದ್ ಬಿಡ್ತಾನೆ, ಅಂದ್ರೆ ಉಡಾಳಾಗ್ಬಿಡ್ತಾನೆ. ಅವ್ರಿಗೆ ತಂದೆ ತಾಯಿ ತುಂಬಾ ಚಿಂತೆ ಆಗ್ಬಿಟ್ಟಿರುತ್ತೆ. ಇವ್ ಮಗ ಅಂದ್ರೆ ತುಂಬಾ ಪ್ರೀತಿ ಅಲ್ಲ, ಮಗ ಏನ್ ಮಾಡಿದ್ರು ಸೈ, ಏನೋ ಅವನಿಗೆ ದೂಷಣೆ ಮಾಡೋದಿಲ್ಲ, ಬೈಯೋದಿಲ್ಲ. ಹೀಗ್ ನಡೀತಾ ಇರ್ಬೇಕಾದ್ರೆ ಅವ್ರ ತಾಯಿ ತುಂಬಾ ಬೇಸರ ಪಡ್ಕೊಂತಿರ್ತಾಳೆ. ಯಾಕೆ ನೀವು ಅಷ್ಟನ್ನ ಮೇಲೆ ಇಡ್ತೀರಾ, ಯಾಕೆ ಅವನ್ಗೆ ತಪ್ಪು ಮಾಡಿದಾಗ ಖಂಡಿಸೋದಿಲ್ಲ ಅಂತ ಹೇಳಿ ಬೇಜಾರು. ಇಬ್ರು ಗಂಡ ಹೆಂಡತಿಯಲ್ಲಿ ಮಧ್ಯೆ ನಡೀತಾ ಇರುತ್ತೆ ಹಂಗೆ. ಇಲ್ಲ, ನೀವು ತುಂಬಾ ಮುದ್ದು ಮಾಡ್ತಾ ಇದ್ದೀರಾ, ಅವ್ನ ಹಾಳಾಗ್ತಾನೆ ಅಂತೆಲ್ಲ ಹೇಳ್ತಿರ್ತಾಳೆ ತಾಯಿ. ನಿನಗೇನು ಗೊತ್ತಾಗಲ್ಲ, ಸುಮ್ನಿರು, ಅವ್ನ್ ನನ್ ಮಗ ಅಂತಂದ್ಬಿಟ್ಟು ಸರಿ ನಡೀತಾ ಇರುತ್ತೆ. ಆ ಕಡೆ ಮಗಳು ಬೆಳೆದಿರ್ತಾಳಲ್ಲ,
ಅವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾಳೆ. ಯಾರು? ಇವ್ರ ಮಗಳೇ, ಅವ್ರ ಸ್ನೇಹಿತ ಮನೇಲಿ ಇರ್ತಾಳಲ್ಲ. ಹೀಗೆ ಆಗ್ತಿರ್ಬೇಕಾದ್ರೆ ಅವರು ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟಿರ್ತಾರೆ. ಅಷ್ಟು ಸಂಪರ್ಕ ಇರೋದಿಲ್ಲ, ಫೋನಲ್ಲಿ ಸಂಪರ್ಕ ಇರ್ತಾರೆ, ಅಷ್ಟು ಆತ್ಮೀಯತೆ ಒಂದ್ ಸ್ವಲ್ಪ ಇವ್ರು ಸಂಸಾರದಲ್ಲಿ ಇವ್ರು ತೊಡಗಿರ್ತಾರೆ, ಅವ್ರ ಸಂಸಾರದಲ್ಲಿ ಅವ್ರು ತೊಡಗಿರ್ತಾರೆ. ಹೀಗ್ ನಡೀತಿರ್ಬೇಕಾದ್ರೆ ಇವನು ಒಂದಿನ ಏನಾಗುತ್ತೆ, ಈ ಹುಡುಗಂದು ಏನೋ ತಪ್ಪು ಮಾಡಿ ಇರ್ತಲ್ಲ, ಸ್ನೇಹಿತರ ಜೊತೆಗೆ ಎಲ್ಲೋ ಟ್ರಿಪ್ಪಿಗೆ ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡು ತಪ್ಪು ಮಾಡ್ಬಿಟ್ಟು ಆಮೇಲೆ ಹೀಗಾಗ್ತಿರ್ಬೇಕಾದ್ರೆ ಒಂದ್ಸರ್ತಿ ಪೊಲೀಸ್ನವರು ಅವ್ರ ಮಗನ ಹಿಡಿದ್ ಬಿಡ್ತಾರೆ. ಟ್ರಿಪ್ಪಿಗೆ ಹೋದಾಗ ಈ ತರ ಸುದ್ದಿ ಬರುತ್ತೆ, ಅವ್ರ ತಂದೆಗೆ ಫೋನ್ ಕರೆ ಬರುತ್ತೆ, ಹೀಗೆ ನಿಮ್ ಮಗ ಏನೋ ಮಿಸ್ಬಿಹೇವ್ ಮಾಡಿದ್ದಾನೆ, ಹೀಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ, ಬಂದು ಭೇಟಿಯಾಗಿ ಅಂತೆಲ್ಲ ಫೋನ್ ಬರುತ್ತೆ. ಈ ವಿಷಯ ಅವ್ರ ತಾಯಿ ಗೊತ್ತಾಗಿ ತುಂಬಾ ಸಂಕಟ ಪಡ್ತಾಳೆ. ನೋಡಿ, ನಾನು ಎಷ್ಟು ಹೇಳಿದೆ ನಿಮ್ಗೆ, ನನ್ ಮಾತನ್ನ ಕೇಳಿಲ್ಲ ನೀವು, ತುಂಬಾ ಮುದ್ದು ಮಾಡ್ಬಿಟ್ರಿ ಮಗನ್ನ ಅಂತ ಬೇಸರ ಮಾಡ್ಕೊಂಡು ಸಂಕಟ ಪಡ್ತಿರ್ತಾರೆ. ಸೊ ಅಲ್ಲಿ ಆದಂತ ಏನು ಅಲ್ಲಿ ಅವಘಡ ಆಗಿರುತ್ತಲ್ಲ, ಅಲ್ಲಿ ಸಮಸ್ಯೆ ಆದಂತ ಜಾಗದಲ್ಲಿ ಅವರ ಮಗಳು, ಸ್ನೇಹಿತೆ ಮಗಳು ಇರ್ತಾಳಲ್ಲ ಪೊಲೀಸ್ರು, ಅವಳು ಅಲ್ಲಿರ್ತಾಳೆ. ಅವಳಿದ್ದಂತ ಸ್ಟೇಷನ್ಗೆ ಇವನ್ನ ಎಳ್ಕೊಂಡು ಹೋಗಿರ್ತಾಳೆ. ಏನಪ್ಪಾ ಆಗುತ್ತೆ ಅಂದ್ರೆ, ಇವರು ಮಗನ್ ನೋಡಕಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇಲ್ಲ, ನಿಮ್ ಮಗ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾನೆ, ಹಾಗೆಲ್ಲ ನಮ್ಗೆ ಬಿಟ್ ಕಳ್ಸಕ್ ಆಗಲ್ಲ, ಅವ್ನಿಗೆ ಶಿಕ್ಷೆ ಆಗ್ಬೇಕು ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರೆ. ತುಂಬಾ ಸಂಕಟ ಪಡ್ತಾರೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೀಗಾಗ್ಬಿಟ್ಟಿದೆ ನನ್ ಮಗಂದು ಅಂತಂದ್ಬಿಟ್ಟು ತನ್ನ ಗೆಳತಿ ಜೊತೆಗೆ ತುಂಬಾ ದುಃಖ ಆದಾಗ ಸ್ನೇಹಿತೆ ಜೊತೆ ಮಾತಾಡ್ತಾ ಇರ್ತಾಳೆ. ಹೀಗೆ ಮಾತಾಡಿದಾಗ ಹೀಗಾಗಿದೆ, ಇಂಥ ಊರಲ್ಲಿ ಆಗಿದೆ ಅಂದ್ಬಿಟ್ಟು ಹೇಳಿದಾಗ, ಹೌದಾ, ಹಾಗಿದ್ರೆ ನಾವು ಅದೇ ಊರಲ್ಲೇ ಇದೀವಿ, ಯಾವ ಸ್ಟೇಷನ್ ಅಂತ ಕೇಳಿದಾಗ ಎಲ್ಲ ವಿಳಾಸ ಕೇಳ್ಕೊಂಡು ಅಲ್ಲಿ ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ ಅಲ್ಲಿ ಅವ್ರ ಮಗಳು ಅಲ್ಲಿ ಪೊಲೀಸ್ ಹುದ್ದೆಯಲ್ಲಿ ಇರ್ತಾಳೆ. ಅವಾಗ ಹೇಳ್ತಾಳೆ ಅವ್ರ ಸ್ನೇಹಿತೆ, ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಇವಳು ನನ್ ಮಗಳು ಅಂತ ಹೇಳಿ. ಅವರು ತಂದೆ ಗೊತ್ತಿರೋದಿಲ್ಲ, ಹೇಳಿರೋದಿಲ್ಲ, ಮುಚ್ಚಿಟ್ಟಿರ್ತಾರೆ. ಯಾಕಂದ್ರೆ ಗಂಡ್ ಮಗು ಬೇಕಂತ ಹೇಳಿ ಒದ್ದಾಡ್ತಿರ್ತಾನಲ್ಲ, ಇರ್ಲಿ ಅಂತ ಹೇಳ್ಬಿಟ್ಟು ಹೇಳಿರೋದಿಲ್ಲ. ಅವಾಗ ಅವಳ ಸ್ನೇಹಿತೆ ಹೇಳ್ತಾಳೆ, ಇಲ್ಲಿ ಬೇರೆ ಯಾರು ಇಲ್ಲ, ಇವಳು ನಿಮ್ ಮಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅವಳ ತಾಯಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ತುಂಬಾ ಸಂಕಟ ಪಡ್ತಿರ್ಬೇಕಾದ್ರೆ ಏನು ಮನೆಗೆ ಕರ್ಕೊಂಡು ಹೋಗ್ತಾರೆ, ಯಾರನ್ನ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾರೆ ಗಂಡ ಹೆಂಡತಿ ಕೂಡಿ ಅವ್ರಿಗೆ. ಅವಳು ಹೇಳೋದಿಲ್ಲ, ತುಂಬಾ ಹಠ ಮಾಡ್ತಾಳೆ, ಇಲ್ಲ ಇಲ್ಲ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹಠ ಮಾಡಿದಾಗ ಮಗಳು ಅವ್ರ ತಾಯಿ ಏನು ಸಾಕ್ತಾ ಇರ್ತಾಳಲ್ಲ, ಇಲ್ಲ ಹಾಗೆಲ್ಲ ಮಾಡ್ಬಾರ್ದು, ಇನ್ನು ಚಿಕ್ಕ ವಯಸ್ಸಿನವನಿದಾನೆ, ಏನಾದ್ರೂ ಸಹಾಯ ಮಾಡು, ನಿನ್ ಕಡೆಯಿಂದ ಏನ್ ಸಹಾಯ ಆಗುತ್ತೆ ಸಹಾಯ ಮಾಡು ಅಂತ ಕೇಳ್ಕೊಂಡಾಗ ಅವಳು ತುಂಬಾ ನಿಷ್ಠಾವಂತಳಾಗಿರ್ತಾಳೆ, ನಿಷ್ಠಾವಂತ ಅಧಿಕಾರಿ ಆಗಿರ್ತಾಳೆ. ಇಲ್ಲ ಇರೋ ಸತ್ಯನ ಅವ್ರಮ್ಮ ಹೇಳ್ತಾಳೆ, ಇಲ್ಲ ಜೈಲಲ್ಲಿ ಇರೋನು ಬೇರೆ ಯಾರು ಅಲ್ಲ, ನಿನಗೆ ತಮ್ಮ ಆಗ್ಬೇಕು, ನೀನು ಅವ್ರ ಮಗಳು, ಅವನು ನಮ್ಮ ಮಗ ಅಂತ ಹೇಳಿದಾಗ ಆ ಪೊಲೀಸ್ ಅಧಿಕಾರಿ ಎಷ್ಟು ಹೆಮ್ಮೆ ಪಡ್ತಾಳೆ ಅಂತಂದ್ರೆ, ನೀವು ನನ್ನ ಸಾಕು ತಾಯಿ ಆಗಿದ್ರು ಕೂಡ ನನಗೆ ಆ ಒಂದು ಅಂದ್ರೆ ಕಲ್ಪನೆ ಬರ್ದೇ ಇರೋ ತರ ನೀವು ನನ್ನನ್ನು ಬೆಳೆಸಿದ್ರಿ, ಎಷ್ಟು ಪ್ರೀತಿ ಕೊಟ್ರಿ, ನನಗೆ ಒಳ್ಳೆ ಭವಿಷ್ಯ ಕೊಟ್ರಿ ಅಂತ ತುಂಬಾ ಸಂತೋಷ ಪಡ್ತಾಳೆ, ಕಣ್ಣೀರ್ ತೆಗಿತಾಳೆ. ಅದೇ ರೀತಿ ಅವ್ರಿಗೆ ಗೊತ್ತಾಗುತ್ತೆ ಇವಳೇ ನಿಮ್ ಮಗಳು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಗಂಡನಿಗೆ ತುಂಬಾ ಬೇಸರ ಮಾಡ್ಕೊಂಡು ಹೆಂಡತಿ ಬೈತಾಳೆ, ನೋಡಿ ನೀವು ಗಂಡ್ ಮಗು ಅಂತ ಹೇಳ್ಬಿಟ್ಟು ಎಷ್ಟು ಒದ್ದಾಡ್ತಾ ಇದ್ರಿ, ಇವತ್ತು ನಿಮ್ಮ ಮಗಳೇ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಇವನನ್ನ ಈ ಸ್ಥಿತಿಯಲ್ಲಿ ನೋಡೋ ಇಂಥ ಒಂದು ಪರಿಸ್ಥಿತಿ ನಾವು ತಂದ್ಕೊಂಡ್ವಿ, ಗಂಡ್ ಮಗು ಅಂತ ನೀವು ಎಷ್ಟು ಒದ್ದಾಡ್ತಾ ಇದ್ರಿ, ಅವನನ್ನ ಎಷ್ಟು ಮುದ್ದು ಮಾಡಿ ಅವನು ಹಾಳಾಗೋದಕ್ಕೂ ಕೂಡ ನೀವೇ ಕಾರಣ ಅಂತ ಹೇಳ್ಬಿಟ್ಟು ದೂಷಣೆ ಮಾಡ್ತಾಳೆ ಗಂಡನ್ಗೆ. ಸೊ ಈ ಕಥೆಯ ತಾತ್ಪರ್ಯ ಇಷ್ಟೇನೆ. ಇವತ್ತು ಗಂಡು ಬೇಡ, ಗಂಡು ಕೆಟ್ಟ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಸಮಾನತೆ ಅಂದ್ರೆ ಇವತ್ತು ಹೆಣ್ಣು ಎಲ್ಲಾ ರಂಗದಲ್ಲೂ ಕೂಡ ಪುರುಷರಿಗೆ ಸಮಾನವಾಗಿ ನಿಂತಿದ್ದಾಳೆ, ಎಲ್ಲ ಕ್ಷೇತ್ರದಲ್ಲೂ. ಇವತ್ತು ಉದ್ಯೋಗದಲ್ಲಿ ಇಂಜಿನಿಯರ್ ತಗೊಳ್ರಿ, ಪೈಲಟ್ ತಗೊಳ್ರಿ, ಗಗನಯಾನದಲ್ಲಿ ಎಲ್ಲದರಲ್ಲೂ ಕೂಡ ಸಾಧನೆ ಮಾಡಿದವ್ರನ್ನ ನಾವು ನೋಡಿದ್ದೀವಿ ಅಲ್ವಾ. ಸೊ ಈ ರೀತಿ ಇದ್ದಾಗ ಹೆಣ್ಣನ್ನ ಅಷ್ಟು ಹೀಗಳೆಯೋದು ಅಷ್ಟು ಒಳ್ಳೆಯದಲ್ಲ. ಬಸವಾದಿ ಶರಣರು ಏನ್ ಹೇಳ್ತಾರಂದ್ರೆ, ಹೆಣ್ಣು ಯಾವತ್ತು ಮಾಯೆ ಅಲ್ಲ, ಅವಳು ಒಂದು ಶಕ್ತಿಯನ್ನಾಗಿ
ಶಕ್ತಿಯಾಗಿ ನಿಲ್ತಾಳೆ. ಅಂತಹ ಹೆಣ್ಣನ್ನ ಮಾಯೆ ಅಂತ ಹೇಳ್ಬೇಡ್ರಿ. ಮಾಯೆ ಅದು ಏನಾದ್ರೂ ಅಂತ ಇದ್ರೆ, ಮಾಯೆ ಅನ್ನೋದು ಏನಾದ್ರೂ ಇದ್ರೆ ಅದು ಮನುಷ್ಯನ ಮನಸ್ಸಿನ ಮುಂದಿನ ಆಸೆ ಅಷ್ಟೇ ಮಾಯೆ ಹೊರತು ಹೆಣ್ಣು ಯಾವತ್ತೂ ಮಾಯೆ ಅಲ್ಲ ಅಂತ ಬಸವಾದಿ ಶರಣರು ಹೇಳ್ತಾರೆ. ಒಟ್ಟಾರೆ ಬಸವಣ್ಣವ್ರು ಹೇಳೋದು, ಎಲ್ಲರೂ ಹೇಳ್ತಾರಪ್ಪ ಹೆಣ್ಣು ಮಾಯೆ ಮಾಯೆ ಅಂತ. ಹೆಣ್ಣು ಸಾಕಷ್ಟು ಪಾತ್ರಗಳನ್ನ ವಹಿಸಿ ಇವತ್ತು ಒಂದು ಶಕ್ತಿಯಾಗಿ ನಿಂತಿದ್ದಾಳೆ. ಇದನ್ನ ನೀ ಹೇಗೆ ಅರ್ಥ ಮಾಡಿಸ್ತೀಯಾ, ನೀನೇ ಅರ್ಥ ಮಾಡಿಸು ಎಲ್ಲರಿಗೂ. ಈ ಮಾಯೆಯನ್ನ ನೀನೇ ಕಳಿಯಪ್ಪ ತಂದೆ ಅಂತ ಹೇಳ್ಬಿಟ್ಟು ಏನು ಪರಮಾತ್ಮನ ಮುಂದೆ ಅವರು ನಿವೇದನೆ ಮಾಡ್ಕೋತಾ ಇದ್ದಾರೆ ಈ ಒಂದು ವಚನದಲ್ಲಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ.